ಹಾಯ್ ಹಲೋ ನಮಸ್ಕಾರ, ನಾನೇ ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಆರಂಭವಾಗ್ತಾ ಇದೆ. ಒಂದಿಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ. ಆ ಒಂದಿಷ್ಟು ಅಪ್ಡೇಟ್ಗಳಾದರೂ ಏನೇನು ಅನ್ನೋದನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ದವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಹಲವಾರು ಬಗೆಯ ಒಂದಿಷ್ಟು ಮಾಹಿತಿಗಳನ್ನು ನೀವು ಪಡ್ಕೋಬಹುದು ಅಂತ ಹೇಳ್ತಾ ಇನ್ನೇನು ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಒಂದು ಅಪ್ಡೇಟ್ ಯಾವುದು ಅನ್ನೋದಾದರೆ, ಮೇಘಾ ಶೆಟ್ಟಿ, ಮೌನ ಗುಡ್ಡೆಮನೆ ಹಾಗೂ ಶ್ವೇತಾ ಪ್ರಸಾದ್ ಇವರು ಬಿಗ್ ಬಾಸ್ ಮನೆಗೆ ಹೋಗ್ತಿಲ್ಲ. ಇವರು ಜಸ್ಟ್ ರೂಮರ್ಸ್ ಆಗಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಅಂತೇಳಿ ಒಂದಿಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ನಿಜನೋ ಎಷ್ಟರ ಮಟ್ಟಿಗೆ ಸುಳ್ಳು ಅಂತೂ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಮೇಘಾ ಶೆಟ್ಟಿ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಅಂತೇಳಿ ಇನ್ಸ್ಟಾಗ್ರಾಮದಲ್ಲಿ ಅಂತಲೇ ಹೇಳ್ಬೋದು. ಇನ್ನೊಂದು ಅಪ್ಡೇಟ್ ವಿಚಾರಕ್ಕೆ ಬರೋದಾದರೆ, 25ನೇ ತಾರೀಕು ಅನ್ನೋದ್ರೊಳಗೆ ಈ ಬಿಗ್ ಬಾಸ್ಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನು ಹೆಸರುಗಳನ್ನು ರಿವೀಲ್ ಮಾಡ್ತೀವಿ ಅಂತೇಳಿ ಒಂದು ಅಪ್ಡೇಟು ಬರ್ತಾ ಇದೆ. ಒಂದು ರೂಮರ್ಸ್ ಹರಿದಾಡ್ತಾ ಇದೆ. ಈ ಒಂದು ರೂಮರ್ಸ್ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಅಥವಾ ಸುಳ್ಳಾಗುತ್ತೋ ಅನ್ನೋದು ಕನ್ಫರ್ಮ್ ಆಗಿ ಅಷ್ಟು ಗೊತ್ತಿಲ್ಲ. ಇನ್ನೇನು ಬಿಗ್ ಬಾಸ್ ಹತ್ರ ಬರ್ತಾ ಇದ್ದಂಗೆ ಈ ರೀತಿಯಾಗಿರ್ತಕ್ಕಂಥ ಕಾಗೆ ಆರ್ಸೋರು ತುಂಬ ಜನ ಸಿಗ್ತಾರೆ. 25ನೇ ತಾರೀಕಿಗೆ ನೀವು ನೇಮ್ಗಳನ್ನ ರಿವೀಲ್ ಮಾಡಿದ್ನಪ್ಪ ಅಂತಂದರೆ, ಗುರುವಾರ 25ನೇ ತಾರೀಕು ಏನಪ್ಪ ಅಂದರೆ ಒಂದಿನ ಗ್ಯಾಪ್ ಆಗುತ್ತೆ. 26ನೇ ತಾರೀಕು ಶುಕ್ರವಾರ ಒಂದಿನ ಗ್ಯಾಪ್ ಏನಪ್ಪ ಅಂದರೆ ಆ ಒಂದು ಕ್ಯೂರಿಯಾಸಿಟಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಬಿಗ್ ಬಾಸ್ ಮನೆಗೆ ಅನ್ನೋದೊಂದು ಕ್ಯೂರಿಯಾಸಿಟಿ ಏನಿದೆ ಅದು ಕಂಪಲ್ಸರಿಯಾಗಿ ಮನುಷ್ಯನಲ್ಲಿ ಒಂದು ವೀಕ್ಷಕರಲ್ಲಿ ಕಳೆದೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದು ರಿಸ್ಕ್ ತಗೊಳ್ಳೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ನನ್ನ ಪ್ರಕಾರ ಹೇಳೋದಾದರೆ, ಶನಿವಾರ ದಿನ ಬಹುಶಃ ರಿವೀಲ್ ಆಗ್ಬೋದು, ಕೆಲವೊಂದಿಷ್ಟು ಸ್ಪರ್ಧಿಗಳು ರಿವೀಲ್ ಆಗ್ಬೋದು. ಯಾಕಪ್ಪ ಅಂತಂದರೆ ಆವತ್ತಿನ ದಿನ ಕ್ವಾಟ್ಲೆ ಕಿಚನ್ ಅಂತೇಳಿ ಒಂದು ಪ್ರೋಗ್ರಾಮ್ದು ಫೈನಲ್ ಟಚ್ ಇದೆ. ಯಾರು ವಿನ್ ಆಗ್ತಾರೆ ಈ ಒಂದು ಶೋನ ಅನ್ನೋದನ್ನ ಕುರಿತು ಎಪಿಸೋಡ್ ಇದೆ. ಈ ಒಂದು ಎಪಿಸೋಡಲ್ಲಿ ಸ್ವಲ್ಪ ಮಟ್ಟಿಗೆ ತಿಳ್ಕೊಬೋದು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಬಹುಶಃ ನನ್ನ ಪ್ರಕಾರ ಈ ಒಂದು ಕ್ವಾಟ್ಲೆ ಕಿಚನ್ನಲ್ಲಿ ಗೆದ್ದಿರ್ತಕ್ಕಂಥವ್ರು ಅಥವಾ ಒಬ್ಬರು ಅಥವಾ ಇಬ್ಬರು ಅಥವಾ 3 ಜನನೂ ಇಲ್ಲಿಂದನೇ ನೇರವಾಗಿ ಬಿಗ್ ಬಾಸ್ ಮನೆಗೆ ಹೋಗ್ತಕ್ಕಂಥ ಚಾನ್ಸಸ್ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸೊ ಇನ್ನೇನು ಬಿಗ್ ಬಾಸ್ ಸೀಸನ್ 12 ಆರಂಭವಾಗ್ತಾ ಇದೆ. ಈ ಒಂದು ಸೀಸನ್ ಕುರಿತು ಏನೇನೆಲ್ಲ ಪ್ಲ್ಯಾನ್ಗಳು ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ತಂಡದವರು ಅನ್ನೋದನ್ನ ಕುರಿತು ಮಾಹಿತಿ ಒದಗಿಸ್ತಾ ಇದ್ದೀನಿ. ಪ್ರತಿದಿನ ಎಪಿಸೋಡ್ಗಳು ಮುಂಚಿತವಾಗಿ 2 ಪ್ರೊಮೋಗಳನ್ನು ಅಪ್ಲೋಡ್ ಮಾಡ್ತಾರೆ ಕಲರ್ಸ್ ಕನ್ನಡದವರು. ಮೊದಲನೇ ಒಂದು ಪ್ರೊಮೋ ಏನಿದೆ ಅದು ಬೆಳಗ್ಗೆ 7:30ಕ್ಕೆ ಒಂದು ಬಿಡುಗಡೆ ಆಗುತ್ತೆ. ನಂತರ 3:30ಕ್ಕೆ ಇನ್ನೊಂದು ಪ್ರೊಮೋ ಆರಂಭವಾಗುತ್ತೆ ಅಂತ ಹೇಳ್ಬೋದು, ಪ್ರಸಾರವಾಗುತ್ತೆ ಅಂತ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ದಿನಕ್ಕೆ 2 ಪ್ರೊಮೋಗಳು ಖಂಡಿತವಾಗಿ ಕಲರ್ಸ್ ಕನ್ನಡದಲ್ಲಿ ಬಿಡುಗಡೆ ಆಗುತ್ತವೆ. ಈ ಒಂದು ಸೀಸನ್ನಲ್ಲಿ ಒಟ್ಟು ಟೋಟಲ್ ಆಗಿ ಎಷ್ಟು ಆಟಗಳು ಆರಂಭವಾಗ್ತವೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಟೋಟಲ್ ಆಗಿ ಒಟ್ಟು 70 ಆಟಗಳನ್ನು ಆಡಿಸ್ಬೇಕು ಅಂತೇಳಿ ಮುಂದಾಲೋಚನೆ ಮಾಡಿದ್ದಾರೆ. ಆಟ ಆಡುವಾಗ ಏನಾದರೂ ಟೈ ಆಯಿತು ಅಥವಾ ಪ್ರಾಪರ್ಟೀಸ್ ಏನಾದರೂ ಡ್ಯಾಮೇಜ್ ಆಯಿತು, ಮುಂದಿನ ಹಂತ ಆ ಒಂದು ಗೇಮ್ ಆಡೋಕ್ಕಾಗಂಗಿಲ್ಲ ಅಂತ ಏನಾದರೂ ಇಂಥ ಸಿಚುವೇಶನ್ ಬಂದಪ್ಪ ಅಂತಂದರೆ ಬ್ಯಾಕಪ್ ಆಗಿ ಒಂದಿಷ್ಟು ಆಟಗಳು ರೆಡಿಯಾಗಿದ್ದಾವೆ. 10 ಬ್ಯಾಕಪ್ ಒಂದು ಆಟಗಳು ನಿಗದಿಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಾಜೆಕ್ಟಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಒಟ್ಟು ಟೋಟಲ್ ಆಗಿ 13 ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ 13 ಆಟಗಳು ಆರಂಭವಾಗ್ತವೆ ಅಂತ ಹೇಳ್ಬೋದು. ಇಲ್ಲಿನೂ ಸಹ ಅದೇ ರೀತಿಯಾಗಿ 3 ಬ್ಯಾಕಪ್ ಆಟಗಳು ಸಹ ಚಾಲ್ತಿಯಲ್ಲಿರ್ತವೆ. ಇದಾದ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ 12 ಎಷ್ಟು ದಿನಗಳವರೆಗೆ ಇರುತ್ತದೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಈ ಒಂದು ಸೀಸನ್ನಲ್ಲಿ ಸಿಕ್ಕಾಪಟ್ಟಿ ಮುಕ್ಕಳರಂಗ TRP ಬಂದಿತ್ತು ಅಂತಂತಂದರೆ ಖಂಡಿತವಾಗಿ ಹೇಳ್ತೇನೆ 120 ದಿನಗಳವರೆಗೆ ಈ ಒಂದು ಸೀಸನ್ನು ಮುನ್ನಡೆಯುತ್ತದೆ. ಸಾಧಾರಣ TRP ಇದ್ನಪ್ಪ ಅಂತಂದರೆ 100 ದಿನಕ್ಕೆ ಮೊಟಕುಗೊಳ್ಳುತ್ತದೆ. ಸೊ TRP ಅನ್ನೋದು ಕಂಟೆಸ್ಟೆಂಟ್ಗಳ ಮೇಲೆ ಅವಲಂಬನೆ ಆಗಿರ್ತದೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಇದ್ನಪ್ಪ ಅಂತಂದರೆ ದಿನಗಳು ಮುಂದೂಡಿಕೆ ಹೋಗ್ತವೆ. ಕಂಟೆಸ್ಟೆಂಟ್ಗಳು ಸಾಮಾನ್ಯ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ವಿಫಲರಾದ್ನಪ್ಪ ಅಂತಂದರೆ 100 ದಿನಕ್ಕೆ ಆಯಿತು. ಅಂತ ಮಂಗಳಾರತಿ ಒಂದು ಪದವನ್ನು ಆಡಿ ಈ ಒಂದು ಸೀಸನ್ಗೆ ಮಂಗಳವನ್ನು ಆಡೋಲು 100 ದಿನಕ್ಕೆ ನಿಗದಿಪಡಿಸಿರ್ತಾರೆ ಅಂತಲೇ ಹೇಳ್ಬೋದು. ಇವಿಷ್ಟಾಗಿದ್ದು ಈ ಒಂದು ಸೀಸನ್ನ ಅಪ್ಡೇಟ್ಗಳು. ಸೊ ಹಾಗೆ ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.